ಬರ ಬರೆದಂಥ ಮತ್ತು ಭಾರತದ ನಮ್ಮೆಲ್ಲರ ಜೀವನವನ್ನು ಕಟ್ಟಿಕೊಟ್ಟು ಭಾಗ್ಯವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಮ್ಮ ತಿಳಿದುಕೊಳ್ಳುತ್ತಾ ಎಲ್ಲರಿಗೂ ಈ ಒಂದು ವಿಷಯದ ಬಗ್ಗೆ ಯಾವತ್ತಪ್ಪ ಇವತ್ತು ನಾವು ವಿಜಯಪುರ ಜಿಲ್ಲೆಯೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೊಡುತ್ತೀವಿ. ವಿಷಯ ಏನಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯ ಬಸವನಗುಡಿ ತಾಲೂಕಿನ ಅಂಗರ್ಗಿ ಬರ್ತದೆ. ಅಲ್ಲಿ ರಾಮಚಂದ್ರ ದೇವಪ್ಪ ಮಾದರ್ ಎಂಬ ದಲಿತ ಯುವಕನ ಮರ್ಡರ್ ಆಗಿರುತ್ತೆ. ರಾಮಚಂದ್ರ ದೇವಪ್ಪ ಮಾದರ್ ಇವರು ಮರ್ಡರ್ ಆಗಿರುತ್ತೆ. ಆ ಮರ್ಡರ್ ಮುಚ್ಚಾಕಬೇಕು ಆತ್ಮಹತ್ಯೆ ಎಲ್ಲರಿಗೂ ಮೊದಲನೇದಾಗಿ ಭಾರತದ ಹಣೆ ಬರ ಬರೆದಂಥ ಮತ್ತು ಭಾರತದ ಎಲ್ಲರ ಜೀವನವನ್ನು ಕಟ್ಟಿಕೊಂಡು ಭಾರತ ಭಾಗ್ಯವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಈ ಒಂದು ವಿಷಯದ ಬಗ್ಗೆ ಯಾವತ್ತಪ್ಪ ಇವತ್ತು ನಾವು ವಿಜಯಪುರ ಜಿಲ್ಲೆಯೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿ ಕೊಡುತ್ತಿದ್ದೀವಿ. ವಿಷಯ ಏನಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯ ಬಸವನಗುಡಿ ತಾಲೂಕಿನ ಅಂಗರ್ಗಿ ಕ್ರಾಸ್ ಬರ್ತದೆ. ಅಲ್ಲಿ ರಾಮಚಂದ್ರ ದೇವಪ್ಪ ಮಾದರ್ ಎಂಬ ದಲಿತ ಯುವಕನ ಮರ್ಡರ್ ಆಗಿರ್ತದೆ. ಆ ರವಿಚಂದ್ರ ದೇವಪ್ಪ ಮಾದರ್ ಇವ್ರು ಮರ್ಡರ್ ಆಗಿರ್ತದೆ. ಆ ಮರ್ಡರ್ ಏನದ ಮುಚ್ಚಿ ಹಾಕಬೇಕು ಆತ್ಮಹತ್ಯೆ ಅಂತೇಳಿ ಪ್ರೂವ್ ಮಾಡ್ಬೇಕಂತೇಳಿ ಒಂದು ಯಾವುದೋ ಗಿಡಕ್ಕೆ ಹೋಗಿ ನೇಣು ಬಿಗೋದು ಇದು ಮಾಡಿರ್ತಾರೆ. ಆ ವಿಷಯವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಬಸವರಾಜ್ ಕಟ್ಟಿಮನಿಯವರು ಒಂದೆರಡು ಮಾತುಗಳು ಹಂಚ್ಕೊಳ್ಬೇಕು. ನಾನು ಆಮೇಲೆ ಮಾತಾಡ್ತೀನಿ. ಎಲ್ಲ ಆರೋಪಿಗಳನ್ನು ವಿಶೇಷವಾಗಿ ಪ್ರಭಾವಿ ಆರೋಪಿಯನ್ನು ತಕ್ಷಣ ಬಂಧಿಸಬೇಕು. ಸಾಕ್ಷಿದಾರರು ಹಾಗೂ ಮೃತರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಬೇಕು. ಮಲ್ಲಿಕಾರ್ಜುನ್ ಮದರಿ ಆರ್ಥಿಕವಾಗಿ ರಾಜಕೀಯವಾಗಿ ಹೆಚ್ಚಿನ ಪ್ರಭಾವ ಹೊಂದಿರುವುದರಿಂದ ಸಾಕ್ಷಿಗಳನ್ನು ನಾಶಗೊಳಿಸುವ ಸಾಧ್ಯತೆ ಇರುವುದರಿಂದ ಆರೋಪಿಯ ಚೆರೆ ಮತ್ತು ಸ್ಥಿರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು. ನೊಂದ ಕುಟುಂಬಕ್ಕೆ ಸೂಕ್ತವಾದ ಆರ್ಥಿಕ ಪರಿಹಾರ ಒದಗಿಸಬೇಕು. ಮೃತರ ಕುಟುಂಬಕ್ಕೆ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಅಗತ್ಯವಿದ್ದಲ್ಲಿ ಈ ಪ್ರಕರಣಗಳನ್ನು ಸಿಬಿಐ ತನಿಖೆ ಒದಗಿಸಬೇಕು. ಆದ್ದರಿಂದ ತಾವುಗಳು ಈಗಲೇ ಮಧ್ಯಪ್ರವೇಶಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕು ಹಾಗೂ ಆರೋಪಿಗಳನ್ನು ಕಠಿಣ ಶಿಕ್ಷೆ ಗುರುಪಡಿಸಬೇಕೆಂದು ಅಂಬೇಡ್ಕರ್ ಸೇನೆ ಜಿಲ್ಲಾ ಸಮಿತಿ ವಿಜಯಪುರ ಮನವಿ ಮೂಲಕ ತಿಳಿಸಿಪಡಿಸುತ್ತೇವೆ. ಜೈ ಭೀಮ್. ಬರ್ರಿ ಚಿಕ್ಕಡೆ ಬರ್ರಿ. ಅಮಿತಾ ಮಾನ್ಯ ಜಿಲ್ಲಾಧಿಕಾರಿ ವಿಜಯಪುರ ಇವರಿಗೆ ವಿಜಯಪುರ ಜಿಲ್ಲೆಯ ಬಸವನಗುಡಿ ತಾಲೂಕಿನ ಅಂಗರ್ಗಿ ಕ್ರಾಸ್ ಬಳಿ ನಡೆದ ರವಿಚಂದ್ರ ದೇವಪ್ಪ ಮಾದರ್ ಅವರ ಕೊಲೆ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ಅವಕಾಶ ಮಾಡಿಕೊಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಂಬೇಡ್ಕರ್ ಸೇನೆಯ ಜಿಲ್ಲಾ ಸಮಿತಿ ವಿಜಯಪುರ ತಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ ರವಿಚಂದ್ರ ದೇವಪ್ಪ ಮಾದರ್ ಎಂಬ ಯುವಕನನ್ನು ಕ್ರೂರವಾಗಿ ಹಿಂಸಿಸಿ ಕೊಲೆ ಮಾಡಿ ನಂತರ ಆತ್ಮಹತ್ಯೆ ಮಾಡಿಕೊಂಡಂತೆ ತೋರಿಸುವ ಉದ್ದೇಶದಿಂದ ನೇಣು ಬಿಗಿದು ಸ್ಥಿತಿಯಲ್ಲಿ ಹಾಕಲಾಗಿತ್ತು. ಶವವನ್ನು ಕೆಳಗೆ ಇಳಿಸಿದಾಗ ರಕ್ತ ಸೋರುತ್ತಿತ್ತು. ಕಂಡಾಗ ತೀಕ್ಷ್ಣವಾಗಿ ಗಮನಿಸಿದಾಗ ಹೊಟ್ಟೆಗೆ ಮತ್ತು ಮಾರ್ವಾಂಗಕ್ಕೆ ಮಾರ್ಕಾಸ್ತ್ರಗಳಿಂದ ತಿರುಗಿದ್ದು ಕಂಡುಬಂತು. ಘಟನೆ ನಡೆದ ಹಲವು ದಿನಗಳಾದರೂ ಕೇವಲ ಇಬ್ಬರು ಅಪರಾಧಿಗಳನ್ನು ಬಂಧಿಸಿದ್ದು, ಇನ್ನುಳಿದ ಅಪರಾಧಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲಗೊಂಡಿದ್ದು ಹಾಗೂ ಘಟನೆಯ ಸೂತ್ರಧಾರಿಯಾದ ಮಲ್ಲಿಕಾರ್ಜುನ್ ಮದರಿ ಈತನೇ ಘಟನೆಯ ಪ್ರಮುಖ ರೂವಾರಿಯಾಗಿದ್ದು ಈತನನ್ನು ಏತ್ರಿ ಮಾಡಿದ್ದು ಪ್ರಕರಣದ ತನಿಖೆಯಲ್ಲಿ ರಾಜಕೀಯ ಒತ್ತಡ ಪ್ರಭಾವ ಬೀರುತ್ತಿರುವ ಸಂಖ್ಯೆ ವ್ಯಕ್ತವಾಗಿದ್ದು ಇದರಿಂದಾಗಿ ನಿಜವಾದ ಆರೋಪಿಗಳು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಸಾಕ್ಷಿದಾರರು ಮತ್ತು ಮೃತರ ಕುಟುಂಬದ ಸದಸ್ಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಆದ್ದರಿಂದ ಗೌರವಾನ್ವಿತ ಅಧಿಕಾರಿ ಮೂಲಕ ರಾಜ್ಯ ಸರ್ಕಾರ ಹಾಗೂ ಸಂಬಂಧಿಸಿದ ಪೊಲೀಸ್ ಸರ್ ಇವತ್ತು ನೀವು ಒಂದು ದಲಿತ ಯುವಕನಿಗೆ ಅನ್ಯಾಯ ಆಗಿದೆ ಆಗ್ತದೆ ಅದು ಆತ್ಮಹತ್ಯೆ ಎಲ್ಲ ಆಗ್ತದೆ ತಾನೇ ಆಗ್ತದೆ ಯಾರೋ ಹೊಡೆದು ನೇಣು ಹಾಕಿದಾರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದೀರಿ ಸರ್. ಅದಂತ ಸಮಸ್ಯೆ ಆದ್ರೆ ಏನು ಸರ್ ಅಲ್ಲಿ? ಸರ್ ಸಮಸ್ಯೆ ಏನಪ್ಪ ಅಂದ್ರೆ ರವಿಚಂದ್ರ ಏನೋ ಹುಡುಗ ಅದರ ಪೈಕಿ ಹುಡುಗ ದಲಿತ ಕಮ್ಯುನಿಟಿಗೆ ಸೇರಿದವ. ಆ ಹುಡುಗ ಬಡತನದಿಂದ ಬಂದಿರ್ತಾನ. ಏನೋ ಒಂದು ಉದ್ಯೋಗ ರಿಜಿಸ್ಟ್ರೇಷನ್ ಮಲ್ಲಿಕಾರ್ಜುನ್ ಮದರಿ ಅನ್ನೋ ಅಂತ ಒಬ್ಬ ಕಾಂಟ್ರಾಕ್ಟರ್ ಅದಾರ. ಅವ್ರ ಹತ್ರ ಹೋಗಿ ಕೆಲಸಕ್ಕೆ ಸೇರ್ಕೋತಾನ.
ಆ ಕೆಲಸದಾಗ ಅವ್ನ ಬೆಳ್ಯಾಕ ಒಂದು 4-5 ವರ್ಷದಿಂದ ಸತತವಾಗಿ ದುಡ್ಕೋತಿರ್ತಾನೆ. ಸೊ ಮಲ್ಲಿಕಾರ್ಜುನ್ ಮದ್ರಿ ಅಂದ್ರಲ್ಲ ಅವ ಯಾವ ಕಾಂಟ್ರಾಕ್ಟರ್ ಅದಾನು? ಪ್ರಥಮ ದರ್ಜೆ ಗುತ್ತಿಗೆದಾರರು. ಇವಾಗ ಜಾಸ್ತಿ ಕೆಲಸಪ್ಪ ಅಂದ್ರೆ ಅವ್ರು KBJNL ವರ್ಕ್ಸ್ಗಳನ್ನ ಜಾಸ್ತಿ ಮಾಡ್ತಾರೆ. ಅಲ್ಲಿ ಅವ್ರ ಹತ್ರ ಕೆಲ್ಸಕ್ಕೆ ಇರ್ತಾನವ. ಆ ಕೆಲಸ ಮಾಡ್ಕೋತ ಅವ್ರ ಬೆಳ್ಯಾಕ ಒಂದು 5-6 ವರ್ಷದಿಂದ ಅವ್ರ ಬೆಳ್ಯಾಕಿದ್ದು ಅವ್ರ ವಿಶ್ವಾಸ ಗಳಿಸಿರ್ತಾನೆ. ಮುಂದೆ ಅವ್ರಿಗೆ ಈ ಹುಡುಗನ ಎಲ್ಲ ರಹಸ್ಯಗಳು ಗೊತ್ತಿರ್ತಾವ. ಅವ್ರು ಏನು ಮಾಡ್ತಿರ್ತಾರೆ ಏನಿಲ್ಲ ಅನ್ನೋದು, ಎಲ್ಲೆಲ್ಲಿ ಯಾವ್ಯಾವ ಅಕ್ರಮದ ತೊಡಗಿರ್ತಾರೆ ಮಲ್ಲಿಕಾರ್ಜುನ್ ಮದ್ರಿನವ್ರು ಅವ್ರಿಗೆ ಗೊತ್ತಿರ್ತದೆ. ಏನೋ ಅವ್ರಿಗೆ ಒಂದು ಸ್ವಲ್ಪ ಏನೋ ಕ್ಲ್ಯಾಶ್ ಆದ ಕಾರಣಕ್ಕೆ ಇವ ನನಗೆ ನುಂಗಲಾರ್ದು ತುತ್ತಾತನ ಮುಂದಿನ ನಿರ್ಮಾಣಗಳೊಳಗೆ ತಿಳ್ಕೊಂಡು ಅವನನ್ನು ಮುಗಿಸ್ಬೇಕಂತ ಹೇಳಿ ಮೊದಲು ಒಂದು ಸರ್ತಿ ಹಲ್ಲೆ ಮಾಡ್ತಾರೆ. ಅವ್ನು ಎಚ್ಚೆತ್ಕೊಂಡು ಊರಿಗೆ ಹೋಗ್ಬೇಕಂತೇಳಿ ಅವ್ರು ಊರಿಗೆ ಹೋಗ್ತಾನೆ. ಆ ಟೈಮಿಗೆ ಏನಂದ್ರೆ ರಾತ್ರಿ ಅವನು ಹಿಡ್ಕೊಂಡು ಒಯ್ದು ಒಂದು ಯಾವುದೋ ಹೊಲದಾಗ ಮನ್ಸಿಗೆ ಬಂದಾಗ ಥಳಿಸಿ ಹಿಂಸೆ ಮಾಡಿಕಿಶಂದ್ರೆ ಎಲ್ಲಿ ಬೇಕೋ ಹೊಟ್ಟಿಗೆ ಅನಂತರ ಮರ್ಮಾಂಗಕ್ಕೂ ಚಾಕುದಿಂದ ಇರೋದು ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಿ ಇದನ್ನು ಮುಚ್ಚಾಕಬೇಕು, ಇಲ್ಲಪ್ಪ ಮುಂದಿನ ದಿನಮಾನೊಳಗೆ ನಮ್ಮ ಕುತ್ತಿಗೆ ಬರ್ತದೆ ಅನ್ನೋದು ಗೊತ್ತಾಗಿ ಈ ಒಂದು ಗಿಡಕ್ಕೆ ಹಗ್ಗ ಕಟ್ಟಿಕಿಶಂದ್ರೆ ನೇಣು ಹಾಕೋ ಸ್ಥಿತಿ ಒಳಗೆ ಬಿಟ್ಟು ಬಿಡ್ತಾರೆ. ಸರ್ ಈ ಘಟನೆ ಎಲ್ಲಿ ನಡೀತು? ಇದು ಬಸವನ ಬಾಗೇವಾಡಿ ತಾಲೂಕು ಹಂಗರ್ಗಿ ಕ್ರಾಸ್ ಬಳಿ ಆಗಿರುತ್ತೆ ಸರ್. ಬೇರೆದವ್ರ ಹೊಲ್ದಾಗ ಹೋಗಿ ಇದಾರ ಮಾಡಿದಾರೆ. ಹಾಂ ಮಾಡಿರ್ತಾರೆ. ಅದು ಆದ ಮೂಲಕ ಅದೇ ಕಂಪನಿ ಒಳಗೆ ಗಿಡದಾಯ್ತು ಗಿಡ ಅವ್ರ ಕಂಪ್ನಿ ಒಳಗೆ ಮದ್ರಿ ಕಂಪ್ನಿ ಒಳಗೆ ಆಗಿರ್ತದೆ ಸರ್. ಅದಕ್ಕೆ ಇದು ಯಾರಿಗೂ ಗೊತ್ತಿರಲ್ಲ. ಅವ್ರ ಮನೆಯವ್ರಿಗೆ ಫೋನ್ ಮಾಡಿದಾಗ ಹಿಂಗೆ ಊರ್ಲಾಕೊಂಡ್ ನಾನು ಬರ್ರಿ ಅಂತ ಹೇಳಿದಾಗ ಅವ್ರು ಬಂದು ನೋಡ್ತಾರೆ. ಯಾಕೋ ಊರ್ಲಾಕೊಂಡ್ ನನ್ನ ಮಗ ತೆಗಿಸ್ಕೊಂಡು ತೆಳಗೆ ಇಳಿಸೋದು ನೋಡಿದ್ರೆ ಪ್ಯಾಂಟ್ ತೆಳಗೆ ಇಳಿಸೋ ಟೈಮಿಗೆ ಏನಾದ್ರು ರಕ್ತ ಸೋರ್ಲಕ್ಕೆ ಚಾಲು ಆಗ್ಬಿಡ್ತು. ಇವ್ರಿಗೆ ಯಾಕೋ ಡೌಟ್ ಬರ್ತದೆ. ಇದು ಪೋಸ್ಟ್ ಮಾರ್ಟಮ್ ಅಲ್ಲಿ ತಂದಾಗ ಪೋಸ್ಟ್ ಮಾರ್ಟಮ್ ಮಾಡೋಕೆ ಹೋದಾಗ ಅವಾಗ ನೋಡ್ಕೋತಾರೆ, ಪಟ್ಟಿಗೆಲ್ಲ ಚಾಕೋದು ಚುಚ್ಚಿರ್ತಾರೆ. ಹಾಗಾಗಿ ಅದೇನಂದ್ರೆ ಕೊಲೆ ತೆಳಗಿಸ್ಕೊಂಡ್ರೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಇದೇ 5ನೇ ತಿಂಗಳ 23ನೇ ತಾರೀಕು 5ನೇ ತಿಂಗಳದೊಳಗೆ ಕೇಸ್ ರಿಜಿಸ್ಟರ್ ಆಗ್ತದೆ. ಆದ್ರೆ MN ಮದ್ರಿ ಅವರು A1 ಆರೋಪಿ ಇದರಲ್ಲಿ. ಬಟ್ ಅವರಿಗೆ ಅವರ ರಾಜಕೀಯ ಪ್ರಭಾವ ಮತ್ತು ದುಡ್ಡಿನ ಒಂದು ಬೆಂಬಲದಿಂದ ಏನದ ಅವರಿಗೆ ಅದರೊಳಗಿಂದು ತೆಗಿಬೇಕು ಅನ್ನೋ ಉದ್ದೇಶದಿಂದ ಎದುರಿಯಾಗಿ ಅವರನ್ನು ಪ್ರಮೋಟ್ ಮಾಡಿ ತೆಗೆದುಬಿಡ್ತಾರೆ. A1 A2 ಇಬ್ಬರಿಗೆ ಅರೆಸ್ಟ್ ಮಾಡಿರ್ತಾರೆ. ಬಟ್ ಇವಾಗ ಈ ಎತ್ರಿ ಇದ್ದವನಿಗೆ ಅರೆಸ್ಟ್ ಮಾಡಕ್ಕೆ ಯಾಕೆ ಆಗಲ್ಲಾಗ್ಯದ? A1 ಯಾರ್ದಾರಿ ರೆಪ್ರೆಸೆಂಟ್? MN ಮದ್ರಿ ಸರ್. A1 ನಾವು ಹೇಳ್ತಾ ಇರೋದು MN ಮದ್ರಿ. A1 A2 ಬೇರೆ ಮಾಡ್ಯಾರ ಸರ್. ಅವ್ರು ಒಂದು ಏನೋ ಅವ್ರು ಬೆಳ್ಯಾಕ ದುಡಿತಕ್ಕಂಥವ್ರಿಗೆ ಒಯ್ದು ಕಿಶನ್ A1 A2 ಅಂತ ಮಾಡಿರ್ತಾರೆ. ಅವರು ಈಗ ಇನ್ನೊಂದು ಹೆಂಗೆ ಅದಂದ್ರೆ ಕಿತ್ತು ತಿನ್ನೋಂಥ ಬಡತನ ಇದ್ದವರು 100 ರೂಪಾಯಿ ಕೊಟ್ಟರು ಏನು ಮಾಡೋಕ್ಕೂ ಹೆಸಲ್ಲ ಅಂತ ಇದ್ದಾಗ ಅಂತ MN ಮದ್ರಿ ಅಂತವ್ರು ಕ್ಲಾಸ್ 1 ಕಾಂಟ್ರಾಕ್ಟರ್ ಕೋಟ್ಯಾಂಗಟ್ಟಲೆ ಕೆಲಸ ಮಾಡ್ತಾರೆ ಸರ್. ಅವರು ಹೇಳ್ದಂಗೆ ಕೇಳ್ಕೊತ ಇರೋಂಥ ಮಂದಿ ಅದ. ಅದಕ್ಕೆ ಮೇನ್ ಆರೋಪಿ ಏನದ MN ಮದ್ರಿಗೆ ಮಾಡಬೇಕು, ಅವ್ರನ್ನ ಏನದ ಶೀಘ್ರವಾಗಿ ಬಂಧಿಸ್ಬೇಕು. ಅಟ್ರಾಸಿಟಿಗೆ ಒಳಗೆ ಅಡಿಯೊಳಗೆ ಅವ್ರ ಮೇಲೆ ಕೇಸ್ ಆ್ಯಕ್ಷನ್ ಆಗಬೇಕು. ಮತ್ತೇನದ ನೊಂದಂಥ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಆಗಬೇಕು. ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಅತಿ ಶೀಘ್ರದಾಗ ಬರ್ಬೇಕು. ನಿಮ್ಮಲ್ಲಿ ಯಾವುದೇ ಸಾಕ್ಷ್ಯಾಧಾರ ಅದಾವನ್ ಬರೀ ಅನುಮಾನ ವ್ಯಕ್ತಪಡಿಸ್ಲಾತಿರ್ ನೀವು? ಅನುಮಾನ ವ್ಯಕ್ತಪಡಿಸ್ಲಾತಿ ಸರ್. ಸಾಕ್ಷ್ಯಾಧಾರ ಇಲ್ಲ. ಮತ್ತೆ ಈಗ ಜಿಲ್ಲಾಧಿಕಾರಿಗಳಿಗೆ ಏನು ಒತ್ತಾಯ ಮಾಡ್ತೀರಿ ನೀವು? ಒತ್ತಾಯ ಮಾಡೋಕೆ ಸರ್ ಅವ್ರು ಬಂಧಿಸ್ಬೇಕಂತ ನಮ್ಗೆ ಒತ್ತಾಯ ಅದ. ಮೊದಲನೇದಾಗಿ ಮತ್ತು ಅವ್ರ ಕಂಪ್ನಿ ಒಳಗೆ ಅದು ಆಗೋದಂಥ ಇನ್ಸಿಡೆಂಟ್ ಅದ. ಈಗ ನಮ್ಮ ಜಮೀನೊಳಗೆ ಆಗ್ಯದ ಅಂದ್ಮೇಲೆ ನಾನೇ ಅದಕ್ಕೆ ಹೊಣೆಗಾರ ಆಗ್ಬೇಕಲ್ಲ. ಯಾವ ನಂಬಲಿಕ್ಕೆ ಇರ್ತಿದ್ದ ಮೂಲಕ ನಾವು ಅವ್ನ ಜವಾಬ್ದಾರಿ ತೊಗೋಬೇಕು. ಅದಕ್ಕೆ ನಮ್ಮ ಆರೋಪ ಏನದ, ನಿಮ್ಮ ಇದ್ರೊಳಗೆ ಆಗ್ಯದ, ನಿಂಬಲ್ಲೇ ಕೆಲಸ ಮಾಡ್ತೀವಿ, ನೀವೇ ಮಾಡಿರ್ತೀರಿ. ನಮ್ಮ ಮುಂದಿನ ದಿನಮಾನಗಳಲ್ಲಿ ಒಂದೇಳಿ MN ಮದ್ರಿ ಅವ್ರನ್ನ ಬಂಧಿಸ್ಲಿಕ್ಕಂದ್ರೆ ಹೋರಾಟ ಯಾವ ರೀತಿ ಇರ್ತದೆ ನಿಮ್ಮ ಸಂಘಟನೆ ವತಿಯಿಂದ? ನಮ್ಮ ಹೋರಾಟ ನೋಡ್ರಿ, ಈಗ ಇಲ್ಲಿ 20, 30, 50 ಜನ ಸೇರಿರ್ಬೋದು. ಮುಂದಿನ ದಿನಮಾನದೊಳಗೆ ನಾವು ಏನದ ಇಡೀ ಬಿಜಾಪುರ ಜಿಲ್ಲೆಗೆ ನಮ್ಮ ಕರ್ನಾಟಕ ಅಂಬೇಡ್ಕರ್ ಸೇನೆ ಏನದಲ್ಲ ಪೂರ್ತಿ ಇಲ್ಲೇ ಧರಣಿ ಸತ್ಯಾಗ್ರಹ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ನಮ್ಮ P ಮೂರ್ತಿಯವರು ಬರ್ತಕ್ಕಂಥ ವ್ಯವಸ್ಥೆ ಆಗ್ತದ ಮತ್ತು ಅದು ಉಗ್ರವಾದ ಹೋರಾಟ ಆಗ್ತದೆ. ಇದು ಬಿಜಾಪುರ ಜಿಲ್ಲೆಗೆ ಒಂದು ಖಡಕ್ಕಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಇದು ಮಾಡ್ತೇನೆ. ಪವನ್ ಕಾಳೆ, ಅಂಬೇಡ್ಕರ್ ಸೇನೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು. ಓಕೆ, ಥ್ಯಾಂಕ್ ಯು ಸರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸಿ ಏನು ಇವತ್ತಿನ ದಿನ ನಾವು ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಅಂಬೇಡ್ಕರ್ ಸೇನೆ ನಿಂತ ಇವತ್ತು ಇಲ್ಲಿವರೆಗೆ ಪ್ರತಿಭಟನೆ ವಿಷಯ ರವಿಚಂದ್ರ ಮಾದರನ ಒಬ್ಬ ಯುವಕನ ಈಗಾಗಲೇ ದಿನಾಂಕ 25/5 ಅಲ್ಲಿ ಇದು ತಾನೇ ನಮ್ಮ ಇವ್ರು ಹೇಳ್ದಂಗೆ ಬಾಗೇವಾಡಿ ಮುಂದೆ ಅವ್ರನ್ನ ಕೊಲೆ ಮಾಡಿ ಎಲ್ಲರಿಗೆ ನೇಣ ಹಾಕೋ ರೀತಿ ಬಿಂಬಿಸೋ ರೀತಿ ಅಲ್ಲಿ ಕೊಲೆ ಮಾಡಿ ಹಾಕಿ ಹೋಗಿರ್ತಾರೆ. ಹಾಕಿ ಹೋಗಿ ಅವತ್ತೇ ಅಲ್ಲಿ ಹೋಗಿ ಜನ ಅವರು ಕುಟುಂಬದವ್ರಿಗೆ ಗೊತ್ತಾದ ಮೇಲೆ
ಮರುದಿನ ಅವತ್ತೇ ಹೋದಾಗ ಅಲ್ಲಿ ನೋಡಿದಾಗ ಅದನ್ನು ಬೌಡಿ ಕೆಳಗಿಳಿದಾಗ ಅಲ್ಲಿ ಅದು ಮರ್ಡ್ರ್ ಅಂತೇಳಿ ಆಮೇಲೆ ನಂತರ ಗೊತ್ತಾಗ್ತು. ಅವೆಲ್ಲ ಅವ್ರಿಗೆ ಎಲ್ಲ ಇಲ್ಲಿ ಕೆಳಗಡೆ ಎಲ್ಲ ಚಾಕಾಕಿದ್ದು ಕೊಲೆ ಇರೋ ಕಾರಣ ಅಲ್ಲಿ ಕುಟುಂಬಸ್ಥರಲ್ಲಿ ಹೋದಂಥ ನಾಯಕರು ಆಮೇಲೆ ಇದು ಆತ್ಮಹತ್ಯೆ ಅಲ್ಲ ಮರ್ಡ್ರ್ ಅಂತಂದಾಗ ಅಲ್ಲಿ ಎಫ್.ಐ.ಆರ್ ಆಗುತ್ತೆ. ಎಫ್.ಐ.ಆರ್ ಆಗಿ ಇವತ್ತಿಗೂ 25 ತಾರೀಕಾಗಿ ಈಗ 15 ದಿನ ಆದರೂ ಕೂಡ ಆ ಎಫ್.ಐ.ಆರ್ನಲ್ಲಿ ಸುಮಾರು 10ರಿಂದ 11 ಜನ ಎಫ್.ಐ.ಆರ್ನಾಗ ಇದ್ದರೂ ಕೂಡ ಈಗಾಗಲೇ ಬರೀ ಕೇವಲ 2 ಆರೋಪಿಗಳನ್ನು ಮಾತ್ರ ಪೊಲೀಸ್ ಇಲಾಖೆ ಬಂಧಿಸ್ತದೆ. ಇನ್ನೂ ಅವರು ಅಲ್ಲೇ ಅವ್ರ ಜೊತೆ ಇದ್ರೂ ಅವ್ರನ್ನ ಯಾರೂ ಬಂಧಿಸಿಲ್ಲ. ಹೀಗಾಗಿ ನೇರವಾಗಿ ಅಲ್ಲಿ ತಾಳೆಕೋಟೆ ಮತ್ತು ಈಗಾಗಲೇ ಮುದ್ದೆಬಾಳದಲ್ಲಿನೂ ಕೂಡ ಪ್ರತಿಭಟನೆ ಧರಣಿಯ ಶವ ಇಟ್ಕೊಂಡೇ ಮಾಡ್ಯಾರ. ಅವರ ಕುಟುಂಬದ ಒಂದು ಅಲ್ಲೇ ಇಟ್ಕೊಂಡು ಮಾಡ್ಯಾರ. ಮತ್ತು ತಾಳೆಕೋಟೆಯಲ್ಲೂ ಕೂಡ ನಾವು ಅಂಬೇಡ್ಕರ್ ಸೈನಿಕ ಅಲ್ಲೂ ಬೃಹತ್ ಪ್ರತಿಭಟನೆ ಮಾಡಿದ್ವಿ. ಇಲ್ಲಿವರೆಗೂ ಕೂಡ ಅಲ್ಲಿ ಒಟ್ಟು ಬಂಧಿಸಕ್ಕೆ ತಯಾರಿಲ್ಲ. ಇದ್ರೊಳಗೆ ನಾವು ಸಾಕಷ್ಟು ಎಲ್ಲ ಸರಿ ಎಷ್ಟೇ ಹೋರಾಟ ಏನು ನೇಳಿಗೆ ಬೇಕಾದಂಥ ಸ್ಥಿತಿಯಲ್ಲಿ ಶವವನ್ನು ಕಂಡು ಬರ್ತದ. ಎಲ್ಲ ಕುಟುಂಬಸ್ಥರು ಹೋಗಿ ಫಸ್ಟಿಗೆ ಏನು ತಿಳ್ಕೊಂಡಿರ್ತಾರ ನೇಣು ಬೇಕು ಅನ್ನೋಂಥ ಸ್ಥಿತಿಯಲ್ಲಿ ಇರ್ತದ. ಅವಾಗ ಬಟ್ಟೆಯನ್ನೆಲ್ಲ ಬಿಚ್ಚಿ ನೋಡಿದಾಗ ರಕ್ತಸ್ರಾವ ಆಗ್ತಿರ್ತದ. ಮರ್ಮಾಂಗವನ್ನು ನೋಡಿದಾಗ ಚಾಕುನ ಚುಚ್ಚಿರತಕ್ಕಂಥದ್ದು, ಹೊಟ್ಟೆಗೆ ಚುಚ್ಚಿರತಕ್ಕಂಥದ್ದು, ರಕ್ತಸ್ರಾವ ಆಗಿರ್ತಕ್ಕಂಥದ್ದು ಕಂಡು ಬರ್ತದ. ಮೇಲಾಗಿ ಏನಿವ ಮದ್ರಿ ಅನ್ನತಕ್ಕಂಥ ಕಾಂಟ್ಯಾಕ್ಟ್ ಏನದನ ಆ ಮದ್ರಿ ಅನ್ನತಕ್ಕಂಥ ಕಾಂಟ್ಯಾಕ್ಟರ್ ಕೈಯಲ್ಲಿ ಇವ ಕೆಲಸ ಮಾಡ್ತಿರ್ತಾನೆ, ಯಾರು ರವಿಚಂದ್ರ. ಹಾಗಾಗಿ ಈ ಉದ್ದೇಶಪೂರ್ವಕ ಆಗಿರ್ತಕ್ಕಂಥ ಕೊಲೆಯನ್ನು ಖಂಡಿಸಿ ನಾವೇನು ನಮ್ಮ ಜಿಲ್ಲಾ ಸಮಿತಿಯ ವತಿಯಿಂದ ಎಲ್ಲ ಹೋರಾಟಗಳು ಮಾಡಿದ್ದೀವಿ. ಹಾಗಾಗಿ ಏನು ರವಿಚಂದ್ರ ಇವ ಯಾರು ಹಂಗರಿ ಮದ್ರಿ ಕಾಂಟ್ಯಾಕ್ಟರನ್ನ ಈ ಕೊಲೆಯ ಮೇನ್ ಆರೋಪಿ ಅಂತಕ್ಕಂಥ ನಾವು ದೋಷ ಮಾಡಿದ್ದೀವಿ. ಎಫ್.ಐ.ಆರ್ ಕಾಪಿಯಲ್ಲಿ ಏನು ಮಾಡ್ತಾರೆ ಇವ್ರು ಪೊಲೀಸ್ ಅಧಿಕಾರಿಗಳಪ್ಪ ಅಂತಂದ್ರೆ ಏತ್ರಿ ಹಾಕ್ತಾರೆ. ಇವ್ರು ಯಾಕೆ ಏತ್ರಿ ಹಾಕ್ತಾರೆ ಅಂದ್ರೆ ಇವ್ರ ಹತ್ರ ದುಡ್ಡು ತಿಂದಿರಬೇಕು, ಇಲ್ಲಪ್ಪ ಅಂತಂದ್ರೆ ರಾಜಕೀಯ ಪ್ರೆಷರ್ ಮಣದಿರಬೇಕು. ಯಾಕಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ದಲಿತರು ಯಾವ ರೀತಿ ಆಗ್ತೀವಪ್ಪ ಅಂತಂದ್ರೆ ಯಾರು ಹೊಡೆದ್ರು ನಡೀತದ, ಯಾರು ಕಡಿದ್ರು ನಡೀತದ. ಪೊಲೀಸ್ ಇಲಾಖೆ ಅಂತ ಪೂರ್ತಿ ಅನ್ನೋದು ಸುಸ್ತಾಗಿ ಉಳಿದ್ಬಿಟ್ಟದ. ಯಾಕಪ್ಪ ಅಂದ್ರೆ ರಾಜಕೀಯ ಪ್ರೆಷರ್ಗಾಗಿ ಅದು ಯಾವ ಉದ್ದೇಶಕ್ಕಾಗಿ ಅನ್ನತಕ್ಕಂಥ ತಿಳಿಯಲಾಗ್ಯದ ಬಂಧುಗಳೇ. ಯಾಕಪ್ಪ ಅಂತಂದ್ರೆ ಇಡೀ ನಾವು ಜಿಲ್ಲಾ ನಾವು ವಿಜಯಪುರ ಜಿಲ್ಲೆಯಲ್ಲಿ ಭಾಳ ಕಂಟಿನ್ಯೂ ಆಗಿ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ ಒಂದು 100 ಕೊಲೆಗಳಲ್ಲಿ ಮಿನಿಮಮ್ ಒಂದು 60 ಕೊಲೆ ಆಗ್ಯಾವಪ್ಪ ಅಂತಂದ್ರೆ ಮುಂದೆ ಏನಾಗಬೇಕಿತ್ತು, ಏನಾಗಬೇಕು, ನಮ್ಮ ಬೇಡಿಕೆ ಏನಂತ ತಿಳಿಸಿದಂಥ ಬಸವರಾಜ್ ಕಟ್ಟಿಮನಿಯವರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳು. ಇದೇ ವಿಷಯವಾಗಿ ನಮ್ಮ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾದಂಥ ಇಲ್ಲಿ ಏನಾದರೂ ಇದಕ್ಕೆ ಅವ್ರನ್ನ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಈ ಹೋರಾಟ ಇವತ್ತು ಇಲ್ಲಿ ಜಿಲ್ಲಾಕ್ಕೆ ಬಂದದ. ಮುಂದೆ ವಿಧಾನಸೌಧ ಹಾಕೊಂಡು ಹೋಗ್ತದ. ನಮ್ಮ ರಾಜ್ಯಾಧ್ಯಕ್ಷರು ಹೋರಾಟದಲ್ಲಿ ಪಿ ಮೂರ್ತಿ ಅವರ ಮತ್ತು ಒಂದು ನೇತೃತ್ವದಲ್ಲಿ ನಾವು ಮುಂದೆ ವಿಧಾನಸೌಧಕ್ಕೆ ಹೋಗ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ